ನಮ್ಮಪ್ಪ ಅದಿರಾ ಅಂತ. ಎಕ್ಸ್ಕ್ಯೂಸ್ ಮಿ ಪಿಸಿ, ಚೂರು ಎಸಿ ಹಾಕಮಲ್ಲ. ನಮ್ಮಮ್ಮ ಸವಿತಾ ಅಂತ ಅವ್ರ ಹೆಸರು. ಎಲ್ಲ ಕೊಟ್ಕ ಬಂದ್ರ ಊಟ ಹಾಕ್ಬೇಕಂತ ಅಷ್ಟೊತ್ತು ಬಂದು ಎಳ್ದು ಆಚ್ಕಿಟ್ಬಿಟ್ರ. ಕೈಯಲ್ಲಿ ಕಾಸಿಲ್ಲ, ಅದೊಂದೇ ಕಾರಣ ಸತ್ಯ. ಮೀಟಿಂಗು ದೇವನ್ ಜೊತೆ, ಡೇಟಿಂಗು ಮಂಜುನ್ ಜೊತೆ, ಮೀಟಿಂಗು ಸಂತೋಷ್ ಜೊತೆ, ಸಿಟ್ಟಿಂಗು ಮೀನಾಕ್ಷಿ. ಮೊದ್ಲೇ ನಾವು ಊರಲ್ಲಿ ಎತ್ತಿನ ಗಾಡಿ ಹೊಡ್ಕೊಂಡು ಕಬ್ಬು ಹುಡ್ಕೊಂಡು ನಿಂತಿರೋರು, ನಮ್ಗೆ ಯಾರವ ಏನ್ ಕೊಟ್ಟರು? ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆ ಒಳಗೆ ಇವತ್ತು ಎಲ್ಲರ ಗಮನ ಸೆಳೆದಿರುವ ವ್ಯಕ್ತಿ ಯಾರು ಗೊತ್ತಾ? ನಗಿಸುವ ಮುಖದ ಹಿಂದೆ ಶೂಟಿಂಗ್ ಸೆಟ್ನಲ್ಲಿ ಲೈಟ್ ಎತ್ತಿದ ಹೋರಾಟ ಇದೆ. ಸಣ್ಣ ಹಳ್ಳಿಯಿಂದ ಬಂದ ಒಬ್ಬ ಬಡ ಹುಡುಗ ಇವತ್ತು ಬಿಗ್ ಬಾಸ್ ಕನ್ನಡ 12ರ ಸ್ಪರ್ಧಿಯಾಗಿ ನಿಂತಿದ್ದಾರೆ. ಅವರ ಹೆಸರೇ ಗಿಲ್ಲಿ ನಟ. ಇದು ಸ್ಟಾರ್ ಆಗುವ ಕತೆ ಅಲ್ಲ, ಆದರೆ ಇದು ಹೋರಾಡಿ ಗೆದ್ದ ಕತೆ. ಗಿಲ್ಲಿ ನಟ ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡದುಪುರ ಗ್ರಾಮದಲ್ಲಿ. ಒಂದು ಸಾಮಾನ್ಯ ಆರ್ಥಿಕವಾಗಿ ಹಿಂದುಳಿದ ಕುಟುಂಬ. ತಂದೆ ತಾಯಿ ಕೃಷಿಯನ್ನೇ ನಂಬಿಕೊಂಡಿದ್ದವರು. ಇವರಿಗೆ 3ನೇ ಮಗನಾಗಿ ಜನಿಸಿದವನೇ ಈ ನಟರಾಜ್ ಅಲಿಯಾಸ್ ಗಿಲ್ಲಿ ನಟ. ಇವರಿಗೆ ಒಬ್ಬ ಅಕ್ಕ ಹಾಗೂ ಒಬ್ಬ ಅಣ್ಣ ಇದ್ದಾರೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ, ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ತಮ್ಮ ಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ಗಿಲ್ಲಿ ನಟ ಹೈಸ್ಕೂಲನ್ನು ತಮ್ಮ ಪಕ್ಕದ ಊರಲ್ಲಿ ಮುಗಿಸ್ತಾರೆ. ಹಾಗೆ ಮುಂದೆ KM ದೊಡ್ಡಿಯಲ್ಲಿ ಇವರು ITIಯನ್ನು ಕೂಡ ಮುಗಿಸ್ತಾರೆ. ಶಾಲಾ ದಿನಗಳಿಂದಲೇ ಇವರು ನಾಟಕ, ಮಿಮಿಕ್ರಿ, ಕಾಮಿಡಿ ಅಂದರೆ ಇವರಿಗೆ ತುಂಬ ಇಷ್ಟ. ITI ಮುಗಿಯುತ್ತಿದ್ದಂತೆ ಈತನಿಗೆ ಸಿನಿಮಾ ಕನಸು ಹೆಚ್ಚಾಗ್ತಾ ಹೋಯಿತು. ಬೆಂಗಳೂರು ಈತನನ್ನು ಕೈ ಬೀಸಿ ಕರೆಯತೊಡಗಿತು. ಯಾರಿಗೂ ಹೇಳದೆ ಮನೆಯನ್ನು ಬಿಟ್ಟ ಗಿಲ್ಲಿ ನಟ ಬೆಂಗಳೂರು ಬಂದು ಸೇರಿಕೊಂಡ. ಕನಸು ಸಿನಿಮಾ, ಆದರೆ ಅವಕಾಶ ಎಲ್ಲೂ ಇರಲಿಲ್ಲ. ಅದಕ್ಕಾಗಿ ಗಿಲ್ಲಿ ನಟ ಸಿನಿಮಾ ಮತ್ತು TV ಶೂಟಿಂಗ್ಗಳಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡಲು ಆರಂಭಿಸಿದರು. ಲೈಟ್ ಎತ್ತುವುದು, ಸೆಟ್ ಜೋಡಿಸುವುದು, ನಟರನ್ನ ದೂರದಿಂದಲೇ ನೋಡುತ್ತಾ ಒಂದು ದಿನ ನಾನು ಅಲ್ಲಿ ನಿಲ್ಲಬೇಕು ಅನ್ನೋ ಕನಸನ್ನ ಬೆಳೆಸಿಕೊಂಡ. ಸೆಟ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವಕಾಶ ಸಿಕ್ಕಾಗಲೆಲ್ಲ ಯೂಟ್ಯೂಬ್ ಶಾರ್ಟ್ ಮೂವೀಸ್, ಕಾಮಿಡಿ ವಿಡಿಯೋಸ್ಗಳಲ್ಲಿ ಅಭಿನಯವನ್ನು ಮಾಡಲು ಶುರು ಮಾಡಿದರು. ತಾವೇ ಸ್ಕ್ರಿಪ್ಟ್ ಬರೆದು ಅನೇಕ ಶಾರ್ಟ್ ಮೂವಿಗಳನ್ನು ಮಾಡಿದರು. ಅದರಲ್ಲಿ ಟಿಕ್ ಟ್ಯಾಕ್ ತೀಟೆ, ನಲ್ಲಿ ಮೂಳೆ, ರಾಂಗ್ ಸೈಡ್ ರಂಗನಾಥ ಇವು ತುಂಬ ಫೇಮಸ್ ಆಗಿ ಯೂಟ್ಯೂಬ್ನಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗತೊಡಗಿದವು. ಗ್ರಾಮೀಣ ಹಾಸ್ಯ, ನ್ಯಾಚುರಲ್ ಬಾಡಿ ಲ್ಯಾಂಗ್ವೇಜ್ ಇವೇ ಈತನಿಗೆ ಪ್ಲಸ್ ಪಾಯಿಂಟ್ ಆಗಿ ಕನ್ನಡಿಗರ ಮನೆ ಮಾತಾಡಿದೆ. ಗಿಲ್ಲಿ ನಟನ ಜೀವನದಲ್ಲಿ ದೊಡ್ಡ ತಿರುವು ಅಂದರೆ ಅದು ಕಾಮಿಡಿ ಕಿಲಾಡಿಗಳು ಸೀಸನ್ 4 ಅಂದರೆ ತಪ್ಪಾಗಲಾರದು. ಸಾವಿರಾರು ಸ್ಪರ್ಧಿಗಳ ಮಧ್ಯೆ ಆಯ್ಕೆಯಾದ ಈತ ಫಸ್ಟ್ ರನ್ನರ್ ಅಪ್ ಆಗಿ ಫಿನಿಶ್ ಮಾಡ್ತಾನೆ. ನೋಡಿ, ಯಾವ ಶೋನಲ್ಲಿ ಸೆಟ್ ಬಾಯ್ ಆಗಿ ಕೆಲಸ ಮಾಡಿರ್ತಾನೋ ಅದೇ ಶೋನಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆ ಮಾಡಿ ಫಸ್ಟ್ ರನ್ನರ್ ಅಪ್ ಆಗಿ ಫಿನಿಶ್ ಮಾಡಿರ್ತಾನೆ. ಅವನ ನ್ಯಾಚುರಲ್ ಕಾಮಿಡಿ, ಗ್ರಾಮೀಣ ಶೈಲಿ, ಸ್ಟೇಜ್ ಪ್ರೆಸೆನ್ಸ್ ಪ್ರೇಕ್ಷಕರಿಗೆ ನೇರವಾಗಿ ಕನೆಕ್ಟ್ ಆಯಿತು. ಕಾಮಿಡಿ ಕಿಲಾಡಿಗಳು ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ ನಾನು, ನಿಮ್ಮ ಗಿಲ್ಲಿ ನಟ. ಮುಂದೆ ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಎಲ್ಲರ ಮನಸ್ಸನ್ನು ಸೂರೆಗೊಳ್ತಾನೆ. ತಾನೊಬ್ಬ ಹಾಸ್ಯಗಾರನಷ್ಟೇ ಅಲ್ಲ, ಒಬ್ಬ ಅತ್ಯುತ್ತಮ ಪರ್ಫಾರ್ಮರ್ ಕೂಡ ಅಂತ ಕನ್ನಡಿಗರಿಗೆ ಮನವರಿಕೆ ಮಾಡಿಕೊಡ್ತಾನೆ. ಇದೆಲ್ಲದರ ನಡುವೆ 3-4 ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡ್ತಾರೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದ ಧಮಾಕ ಅನ್ನೋ ಸಿನಿಮಾಕ್ಕೆ ಸಂಭಾಷಣೆಯನ್ನು ಕೂಡ ಬರೆದು ನಾನು ಕೇವಲ ನಟನಷ್ಟೇ ಅಲ್ಲ ಲೇಖಕನೂ ಹೌದು ಎಂದು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಲೋಕಲ್ ಅವ್ನು ಹೀರೋನೇ. ಎಕ್ಸ್ಕ್ಯೂಸ್ ಮಿ ಪಿಸಿ, ಚೂರು ಎಸಿ ಹಾಕಮಲ್ಲ ಟಪ್ಸೆಗೆ. ಗಿಲ್ಲಿ ನಟನ ಸಿನಿ ಜರ್ನಿಯಲ್ಲಿ ದೊಡ್ಡ ಮೈಲ್ಸ್ಟೋನ್ ಒಂದು ಈಗ ಬಂದು ಅಪ್ಪಳಿಸಿದೆ. ದರ್ಶನ್ ಅಭಿನಯದ ಡೆವಿಲ್ ಚಿತ್ರದಲ್ಲಿ ಒಂದು ಅತ್ಯುತ್ತಮವಾದ ಪಾತ್ರವೊಂದನ್ನು ಮಾಡಿದ. ಈ ಪಾತ್ರವನ್ನು ಮಾಡುವ ಮೂಲಕ ಕರ್ನಾಟಕದ ಜೂನಿಯರ್ ಚಿಕ್ಕಣ್ಣ ಅಂತಲೇ ಫೇಮಸ್ ಆಗಿದ್ದಾರೆ ಅಂದರೆ ತಪ್ಪಾಗಲಾರದು. ಒಂದು ಕಾಲದಲ್ಲಿ ಅದೇ ಸೆಟ್ನಲ್ಲಿ ಕೆಲಸ ಮಾಡಿದ್ದ ಹುಡುಗ ಇವತ್ತು ಅದೇ ಸೆಟ್ನಲ್ಲಿ ನಟನಾಗಿ ನಿಂತ ಕ್ಷಣ ಅದ್ಭುತ. ಜೀವನದಲ್ಲಿ ಗೆಲುವು ಅಂದರೆ ಇದಲ್ವೇ? ಮತ್ತು ಕೊನೆಯದಾಗಿ ಹೇಳಬೇಕು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೆಟ್ ಬಾಯ್, ಶಾರ್ಟ್ ಫಿಲ್ಮ್ಸ್, ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಕೆಲವು ಮೂವಿಗಳು, ಈಗ ಡೆವಿಲ್, ಈಗ BBK12. ಇದು ಅದೃಷ್ಟದ ಆಟ ಅಂತೂ ಖಂಡಿತ ಅಲ್ಲ. ಇದು ಹೋರಾಟ ಹೋರಾಟ ಹೋರಾಟ. ಬಿಗ್ ಬಾಸ್ ಕನ್ನಡದಲ್ಲಿ ತಮ್ಮ ನ್ಯಾಚುರಲ್ ಅಭಿನಯದ ಮೂಲಕ, ತಮ್ಮ ಹಾಸ್ಯ ಚಟಾಕಿಯ ಮೂಲಕ, ತಮ್ಮ ವ್ಯಂಗ್ಯದ ಮೂಲಕ,
ತಮ್ಮ ಅಭಿನಯದ ಮೂಲಕ ನಮ್ಮೆಲ್ಲರನ್ನ ರಂಜಿಸ್ತಾ ಇದ್ದಾರೆ. ದಿನದಿನಕ್ಕೂ ಗಿಲ್ಲಿ ನಟನ ಪ್ರಖ್ಯಾತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವನು ಕರ್ನಾಟಕದ ಮಗ ಅನ್ನೋ ಹಂತಕ್ಕೆ ಬಂದು ತಲುಪಿದೆ. ಈತ ಪಕ್ಕಾ ಬಿಗ್ ಬಾಸ್ ವಿನ್ನರ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಇದರೆಲ್ಲದರ ನಡುವೆ ಒಬ್ಬ ಗ್ರಾಮೀಣ ಪ್ರತಿಭೆ, ಒಬ್ಬ ನ್ಯಾಚುರಲ್ ಆ್ಯಕ್ಟರ್ ಬಿಗ್ ಬಾಸ್ ಗೆದ್ದರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಗಿಲ್ಲಿ ನಟನ ಜೀವನ ಹೇಳೋದು ಒಂದೇ, ಹಿನ್ನೆಲೆ ಚಿಕ್ಕದಿದ್ದರೂ ಕನಸು ದೊಡ್ಡದಾಗಿರಬೇಕು. ಸೆಟ್ ಬಾಯ್